ಸೊ ನಿನ್ನೆ ದಿವಸ ಈ ಒಂದು ಖಾಸಗೀಕರಣದ ವ್ಯವಸ್ಥೆಗಳ ಬಗ್ಗೆ ನೋಡಿರುವಂಥದ್ದು. ಸೊ ಇವತ್ತಿನ ದಿವಸ ಮತ್ತೊಂದು ಪ್ರಮುಖವಾಗಿರ್ತಕ್ಕಂಥ ಒಂದು ಸಿದ್ಧಾಂತವೇ ಜಾಗತೀಕರಣ. ಈ ಜಾಗತೀಕರಣ ಅಂತಕ್ಕಂಥ ಎಂಬುದು ಎಂದರೇನು? ಜಾಗತೀಕರಣ ಅಂದರೆ ಏನು ನೋಡ್ರಿ, ಜಾಗತೀಕರಣ ಎಂಬುದು ವಿಶ್ವದ ಆರ್ಥಿಕತೆಯೊಂದಿಗೆ ರಾಷ್ಟ್ರದ ಆರ್ಥಿಕತೆಯನ್ನು ಒಂದುಗೂಡಿಸತಕ್ಕಂಥ ಒಂದು ಪ್ರಕ್ರಿಯೆ. ಅಂದರೆ ಇಡೀ ರಾಷ್ಟ್ರವೇ ಅಥವಾ ಇಡೀ ವಿಶ್ವವೇ ಒಂದು ಅಂತಕ್ಕಂಥ ಮನೋಭಾವನೆಯಿಂದ ಒಳಗೊಂಡಿರುವಂಥ ಒಂದು ವ್ಯವಸ್ಥೆಯನ್ನೇ ನಾವೇನು ಕರಿತಾ ಇದ್ವಿ ಈ ಜಾಗತೀಕರಣ ಅಂತ ಹೇಳಿ. ಅಂದರೆ ಭಾರತದ ಆರ್ಥಿಕತೆ ಪ್ರತ್ಯೇಕ ಅಲ್ಲ, ಇಡೀ ವಿಶ್ವದ ಆರ್ಥಿಕತೆಯೇ ಒಂದು ಅಂತಕ್ಕಂಥ ಒಂದು ವ್ಯವಸ್ಥೆಗಳ ಮೂಲಕವಾಗಿ ಬರುವಂಥದ್ದು. ಜೊತೆಗೆ ಇದು ಭೌಗೋಳಿಕ ನೆಲಗಟ್ಟನ್ನು ದಾಟಿ ಜನರು ಇಲ್ಲಿ ಪರಸ್ಪರ ನೋಡಿ, ಇಲ್ಲಿ ಕೇವಲ ಭಾರತ ಒಂದಕ್ಕೆ ಅಲ್ಲ, ಕೇವಲ ಒಂದು ನಿರ್ದಿಷ್ಟವಾಗಿರ್ತಕ್ಕಂಥ ಅಮೆರಿಕಕ್ಕೆ ಅಷ್ಟೇ ಅಲ್ಲ, ಇಡೀ ಜಗತ್ತಿನಲ್ಲಿರ್ತಕ್ಕಂಥ ರಾಷ್ಟ್ರಗಳು ಆ ಗಡಿಯನ್ನು ನೆಲೆಗಟ್ಟನ್ನು ದಾಟಿ ಪರಸ್ಪರವಾಗಿ ಒಬ್ಬರ ಮೇಲೆ ಮತ್ತೊಬ್ಬರು ಅವಲಂಬಿತವಾಗಿರ್ತಕ್ಕಂತಹ ಆ ವ್ಯವಸ್ಥೆಗಳನ್ನು ನಾವಿಲ್ಲಿ ಕಾಣುವಂಥವು. ಇಂಥ ಒಂದು ನೆಲೆಗಟ್ಟನ್ನು ಪರಸ್ಪರ ಅವಲಂಬಿತವಾಗಿರ್ತಕ್ಕಂಥ ವ್ಯವಸ್ಥೆಗಳನ್ನೇ ನಾವು ಜಾಗತೀಕರಣದ ರೂಪದಲ್ಲಿ ಕಾಣುವಂಥದ್ದು. ಜೊತೆಗೆ ಈ ಜಾಗತೀಕರಣದ ಮುಖ್ಯ ಧ್ಯೇಯ ಏನಪ್ಪ ಅಂದ್ರೆ ಒಂದುಗೂಡುವಿಕೆ, ಈ ಜಗತ್ತೇ ಒಂದು ಅಂತಕ್ಕಂಥದ್ದು. ನಾವು ಈ ಕುವೆಂಪುರ ಒಂದು ಇದನ್ನ ನೋಡಿದಾಗ ಅವ್ರು ಬಳಸ್ತಕ್ಕಂಥ ಓ ಮಾನವನೇ ಆಗುನಿ ಅನಿಕೇತನ ಅಂತಂದ್ರೆ ಇಡೀ ವಿಶ್ವ ಅಂತಕ್ಕಂಥದ್ದು. ಆ ಇಡೀ ವಿಶ್ವವೇ ಒಂದು ಅಂತಕ್ಕಂಥ ಪ್ರಥಮ ಸಂದೇಶವನ್ನ ನಮ್ಮ ಭಾರತದಲ್ಲಿ ಸಾರಿರ್ತಕ್ಕಂಥದ್ದು. ನೋಡ್ರಿ, ಈ ಜಾಗತೀಕರಣ ಅಂತಕ್ಕಂಥದ್ದು ಒಂದುಗೂಡುವಿಕೆ ಕೇವಲ ಇವತ್ತು ನಿನ್ನೆದಲ್ಲ, ಇದು ಇತಿಹಾಸದ ಪುಟವನ್ನು ತೆಗೆದುಕೊಂಡಾಗ ಭಾರತ ಸ್ವಾತಂತ್ರ್ಯ ಸಿಗೋದಕ್ಕಿಂತ ಪೂರ್ವದಲ್ಲಿ 2ನೇ ಶತಮಾನದಲ್ಲಿ ಮತ್ತು ರಾಮಾಯಣ ಮಹಾಭಾರತ ತೆಗೆದುಕೊಂಡಾಗ ಜಾಗತಿಕ ವ್ಯವಸ್ಥೆಗಳನ್ನು ನಾವಿಲ್ಲಿ ಕಾಣುವಂಥದ್ದು. ಸೊ ಅಂದರೆ ಇಲ್ಲಿ ರಾಷ್ಟ್ರಗಳ ನಡುವೆ ವ್ಯಾಪಾರ ಬಂಡವಾಳ ಹೂಡಿಕೆ ಪ್ರಕ್ರಿಯೆ, ಈ ಜಾಗತೀಕರಣ ಅಂತಕ್ಕಂಥದ್ದು ಒಂದು ರಾಷ್ಟ್ರ ಮತ್ತೊಂದು ರಾಷ್ಟ್ರದೊಂದಿಗೆ ಒಂದು ಬಂಡವಾಳ ಹೂಡಿಕೆಯ ಮೂಲಕವಾಗಿ ವ್ಯಾಪಾರ ವ್ಯವಹಾರಗಳನ್ನು ಮಾಡಲಿಕ್ಕೆ ಸಂಪೂರ್ಣವಾಗಿರ್ತಕ್ಕಂಥ ಒಂದು ಅವಕಾಶವನ್ನು ಇದು ಕಲ್ಪಿಸಿಕೊಡ್ತಕ್ಕಂಥದ್ದು. ನೋಡಿ, ಉದಾಹರಣೆಗೆ ಭಾರತ ಅಂತಕ್ಕಂಥದ್ದು ಒಂದಾನೊಂದು ಕಾಲದಲ್ಲಿ ಕೇವಲ ತನ್ನ ದೇಶದ ವ್ಯಾಪ್ತಿಯೊಳಗೆ ವಿದೇಶಿಯರನ್ನ ಆಹ್ವಾನ ಮಾಡ್ತಾ ಇತ್ತು. ಈ ಜಾಗತೀಕರಣದ ಪರಿಣಾಮ ಇವತ್ತು ಏನಾಗಿದೆ ಅಂದರೆ ಇಂಗ್ಲೆಂಡ್, ಅಮೇರಿಕ ಮುಂತಾದ ರಾಷ್ಟ್ರಗಳಲ್ಲಿ ತಾನು ಬಂಡವಾಳವನ್ನು ಹೂಡಿಕೊಂಡು ವ್ಯಾಪಾರ ವ್ಯವಹಾರಗಳನ್ನು ಮಾಡ್ತಕ್ಕಂಥದ್ದನ್ನು ನಾವು ಕಾಣ್ತಾ ಇದ್ದೀವಿ. ಉದಾಹರಣೆಗೆ ನಮ್ಮ ಬೆಂಗಳೂರು ಮೂಲದಲ್ಲಿರತಕ್ಕಂಥ ಶ್ರೀ ಲಕ್ಷ್ಮೀ ಗುತ್ತಲ್ ಅವರಾಗಿರ್ಬೋದು, ಅದೇ ರೀತಿಯಾಗಿ ವಿಜಯ್ ಮಲ್ಯ ಆಗಿರ್ಬೋದು, ಜಿಂದಾಲ್ ಅಂತಕ್ಕಂಥ ಅಮೇರಿಕಾದಲ್ಲಿ ಆಗಿರ್ಬೋದು, ಇವರೆಲ್ಲರೂ ವಿದೇಶಿಗಳಲ್ಲಿ ಬಂಡವಾಳ ಹೂಡಿಕೊಂಡು ವ್ಯಾಪಾರವನ್ನು ಮಾಡಿ ಸಾಕಷ್ಟು ಪ್ರಭಾವವನ್ನು ಬೀರತಕ್ಕಂಥ ಇವುಗಳನ್ನು ನಾವಿಲ್ಲಿ ಕಾಣ್ತಕ್ಕಂಥದ್ದು. ಅದೇ ರೀತಿಯಾಗಿ ನಮ್ಮ ದೇಶದಲ್ಲೇ ಮೊದಲು ಕಾರ್ಖಾನೆ ಸ್ಥಾಪನೆ ಮಾಡಿಕೊಂಡು ಇವತ್ತು ವಿದೇಶದಲ್ಲಿ ಪ್ರಸಿದ್ಧಿಯನ್ನು ಪಡ್ಕೊಳ್ತಕ್ಕಂಥ ನಾರಾಯಣ ಮೂರ್ತಿ ಅವರ ಇನ್ಫೋಸಿಸ್ ಸಂಸ್ಥೆಗಳಾಗಿರ್ಬೋದು. ಸೊ ಈ ಎಲ್ಲ ಸಂಸ್ಥೆಗಳನ್ನು ನೋಡಿದಾಗ ಇವತ್ತು ಜಾಗತೀಕರಣ ಅಂತಕ್ಕಂಥದ್ದು ಬೇರೆ ಬೇರೆ ರಾಷ್ಟ್ರಗಳ ಮಧ್ಯದಲ್ಲಿ ವ್ಯಾಪಾರ ವ್ಯವಹಾರಗಳ ವ್ಯವಸ್ಥೆಗಳು ನಡೆದಿರ್ತಕ್ಕಂಥ ನಾವಿಲ್ಲಿ ಕಾಣುವಂಥದ್ದು. ಹಾಗಾದರೆ ಈ ಜಾಗತೀಕರಣದ ಪ್ರಾಮುಖ್ಯತೆ ಏನು? ಮೊದಲನೇದು ಸಾಮರ್ಥ್ಯ. ನೋಡಿ, ಜಾಗತೀಕರಣದ ಪ್ರಭಾವದಿಂದಾಗಿ ಯಾರು ಬೌದ್ಧಿಕವಾಗಿ ಹೆಚ್ಚಿನ ಸಾಮರ್ಥ್ಯವನ್ನು ಪಡ್ಕೊಳ್ತಾರೋ ಅಥವಾ ಆ ದೇಶದಲ್ಲಿರ್ತಕ್ಕಂಥ ಈ ವ್ಯವಸ್ಥೆಗಳು ಅತ್ಯಂತ ಸಮರ್ಥವಾಗಿ ನಿಭಾಯಿಸಿಕೊಂಡು ಹೋಗ್ತಾ ಇರ್ತವೋ ಅವುಗಳು ಇಡೀ ಜಾಗತಿಕ ಮಟ್ಟದಲ್ಲಿ ಹೆಚ್ಚು ಲಾಭವನ್ನು ಪಡ್ಕೊಳ್ಳಿಕ್ಕೆ ಪ್ರಯತ್ನವನ್ನು ಮಾಡುವಂಥದ್ದು. ಉದಾಹರಣೆಗೆ ಇವತ್ತು ನಾವು ಎಲ್ಲಿ ನೋಡಿದಲ್ಲಿ ಚೀನಾ ಅಂತಕ್ಕಂಥದ್ದು ಹೆಚ್ಚಿನ ಜಾಗತೀಕರಣದ ಪ್ರಭಾವವನ್ನು ಬೆಳೆಸಿಕೊಂಡರ ಮೂಲಕವಾಗಿ ಆರ್ಥಿಕ ಸುಧಾರಣೆಯನ್ನು ಕಾಡ್ತಕ್ಕಂಥದ್ದು. ಸೊ ಇದೊಂದು ಸಾಮರ್ಥ್ಯ. ನೋಡಿ, ಜನಸಂಖ್ಯೆ ಹೆಚ್ಚಿನ ಸಹಿತವಾಗಿ ಅಲ್ಲೇ ನಿಜವಾಗಿರ್ತಕ್ಕಂಥ ಈ ಜಾಗತೀಕರಣ ಪ್ರಭಾವದಿಂದಾಗಿ ಅನೇಕ ಕಡೆ ವ್ಯಾಪಾರ ಮತ್ತು ಬಂಡವಾಳಗಳನ್ನು ಹೂಡುವುದನ್ನು ನಾವಿಲ್ಲಿ ಕಾಣುವಂಥದ್ದು. ಇನ್ನು ಎರಡನೇದು ಉನ್ನತೀಕರಣಗೊಂಡ ತಂತ್ರಜ್ಞಾನ. ನೋಡಿ, ಇದು ಜಾಗತೀಕರಣ ಪ್ರಭಾವದಿಂದ ನಾವು ಹಾಕಿದ ಆನಂದ ಮಹಾರಾಜ್ಯಗಳು ಬರೀ ಅವ ಹಿಂದಿನ ಪದ್ಧತಿ ಅನುಸರಿಸಲ್ಲ, ಇವತ್ತು ಆಧುನೀಕರಣ ಉನ್ನತೀಕರಣ ನೋಡ್ತಕ್ಕಂಥ ವ್ಯವಸ್ಥೆಗಳನ್ನು ನಾವಿಲ್ಲಿ ನೋಡ್ತಾ ಇದ್ವಿ. ಅದಕ್ಕೆ ಬೆಸ್ಟ್ ಉದಾಹರಣೆ ಅಂದರೆ ಇವತ್ತು ನಾವು ಸ್ಕೂಲ್ಗಳಲ್ಲಾಗಲಿ ಮನೇಲಿ ಇದ್ದುಕೊಂಡು ನಿಮಗೆ ಪಾಠವನ್ನು ಮಾಡ್ತಕ್ಕಂಥದ್ದು, ನೀವು ಅಲ್ಲೇ ಕೇಳುವಂಥದ್ದು. ಇದು ಸಹ ಒಂದು ಜಾಗತೀಕರಣದ ಪ್ರಭಾವ. ಅಂದರೆ ಹೊಸ ಹೊಸ ತಂತ್ರಜ್ಞಾನಗಳು ಅಂತಕ್ಕಂಥದ್ದು ಬೆಳೆದು ಬರ್ತಕ್ಕಂಥದ್ದು. ಇವತ್ತು ನೋಡಿ, ನೇರವಾದಂಥ ಮುಖಾಮುಖಿ ಸಂಬಂಧಗಳನ್ನು ಸಹಿತವಾಗಿ ಇಲ್ಲಿ ಬೆಳೆಸಲಿಕ್ಕಂತಕ್ಕಂಥ ಉನ್ನತವಾಗಿರ್ತಕ್ಕಂಥ ಇವುಗಳನ್ನು ನಾವು ಕಾಣಬಹುದು. ಇನ್ನು ಜಾಗತಿಕ ಗ್ರಾಮ ಅಂದ್ರೆ ಏನು?
ಇವತ್ತು ಜಾಗತೀಕರಣದ ಪರಿಣಾಮವಾಗಿ ಇಡೀ ವಿಶ್ವವೇ ಒಂದು ಒಂದು ಗ್ರಾಮದ ರೂಪದೊಳಗೆ ಕಾರ್ಯವನ್ನು ಮಾಡ್ತಕ್ಕಂಥದ್ದು ನಾವು ಜಾಗತಿಕ ಗ್ರಾಮ ಅಂತ ಹೇಳ್ತೀವಿ. ಯಾಕಂದ್ರೆ ಇವತ್ತು ಎಷ್ಟು ಮಟ್ಟಿಗೆ ನಾವು ತಂತ್ರಜ್ಞಾನ ಅಂದರೆ ಒಬ್ಬ ವ್ಯಕ್ತಿ ಇಲ್ಲೇ ಮನೆಯಲ್ಲೇ ಕುತ್ಕೊಂಡು ಸಾವಿರಾರು ಕೋಟಿ ರೂಪಾಯಿ ಹಣವನ್ನು ಗಳಿಸುವಂಥ ಮಟ್ಟಿಗೆ ಇರ್ತಕ್ಕಂಥದ್ದು. ಜೊತೆಗೆ ವ್ಯಾಪಾರ ವ್ಯವಹಾರಗಳನ್ನು ತನ್ನ ಗ್ರಾಮದಲ್ಲೇ ಕುತ್ಕೊಂಡು ಆತ ಮಾಡಬಹುದು ಅಂತ. ಇದನ್ನು ನೋಡಿದಾಗ ಜಾಗತಿಕ ಗ್ರಾಮ ಅಂತಕ್ಕಂಥದ್ದು ನಾವು ಉನ್ನತೀಕರಣದ ವ್ಯವಸ್ಥೆಗಳಲ್ಲಿ ಕಾಣಲಿಕ್ಕೆ ಅವಕಾಶವನ್ನು ಕಲ್ಪಿಸಿಕೊಡ್ತಕ್ಕಂಥದ್ದು. ಇನ್ನು ಉದ್ಯೋಗಿಗಳ ಮುಕ್ತ ಸಂಚಾರ ನೋಡ್ರಿ, ಯಾರು ಉದ್ಯೋಗಗಳನ್ನು ಮಾಡ್ತಾ ಇರ್ತಾರೆ ಅವರು ಇವತ್ತಿಗಿಲ್ಲೇ ಅದೇ ಉದ್ಯೋಗ ಸಿಗಲಿಲ್ಲಪ್ಪ ಅಂದರೆ ಬೇರೆ ದೇಶಗಳಲ್ಲಿ ಇರ್ತಕ್ಕಂಥ ಕಾರ್ಖಾನೆಗಳಲ್ಲಿ ಅದೇ ಉದ್ಯೋಗವನ್ನು ಆತ ಮಾಡಬಹುದು ಮುಕ್ತವಾಗಿ ಸಂಚಾರ. ಅಥವಾ ಒಂದು ದೇಶದಲ್ಲಿ ಬಂಡವಾಳ ಹೂಡಿರ್ತಕ್ಕಂಥ ವ್ಯಕ್ತಿ ತನಗೆ ಅಲ್ಲಿ ಸರಿ ಎನಿಸದಿದ್ದರೆ ಮತ್ತೊಂದು ದೇಶಕ್ಕೆ ಹೋಗಿ ಅಲ್ಲಿ ಬಂಡವಾಳವನ್ನು ಆತ ಹೂಡಬಹುದು. ಇದಕ್ಕೆ ಉದ್ಯೋಗಿಗಳ ಒಂದು ಮುಕ್ತ ಅವಕಾಶವನ್ನು ಇದು ಸಂಚಾರವನ್ನು ಮಾಡಲಿಕ್ಕೆ ಅವಕಾಶವನ್ನು ಮಾಡಿಕೊಡ್ತದೆ. ಜೊತೆಗೆ ವಿಶ್ವದ ಸ್ಪರ್ಧೆಗೆ ಅವಕಾಶ ನೋಡ್ರಿ, ವಿಶ್ವದ ಸ್ಪರ್ಧೆಗೆ ಅವಕಾಶವನ್ನು ಮಾಡಿಕೊಡ್ತಕ್ಕಂಥದ್ದು. ಉದಾಹರಣೆಗೆ ಈ ಹಿಂದೆ ಚೀನಾದಲ್ಲಿ ಭಾರತದ ಅಕ್ಕಿಯನ್ನು ನಿರಾಕರಣೆ ಮಾಡಿದರು. ಆದರೆ ಇವತ್ತು ಸ್ಪರ್ಧಾತ್ಮಕ ಯುಗದ ಮೂಲಕವಾಗಿ ಹೊಸ ಹೊಸ ತಂತ್ರಜ್ಞಾನ ಬೆಳೆಸಿಕೊಂಡು ಸುಧಾರಣೆ ರೂಪದಾಗಿ ಈಗ ನಮ್ಮ ಭಾರತದ ಅಕ್ಕಿಗಳಿಗೆ ಹೆಚ್ಚು ಬೇಡಿಕೆಗಳನ್ನು ಚೀನಾ ಇಡ್ತಕ್ಕಂಥದ್ದು. ಇದು ಏನು ತೋರಿಸೋದಪ್ಪ ಅಂದರೆ ನಮ್ಮ ಜಾಗತೀಕರಣದ ಪ್ರಭಾವ. ಇನ್ನು ನೆಕ್ಸ್ಟು ಹೊರಗುತ್ತಿಗೆ ಅಂತ ಬರ್ತದೆ. ಅಂದರೆ ಬೇರೆ ದೇಶದಲ್ಲಿರ್ತಕ್ಕಂಥ ವ್ಯಕ್ತಿಗಳು ತಾತ್ಪೂರ್ತಿಕವಾಗಿ ಆ ಒಂದು ಉದ್ಯೋಗವನ್ನು ಪಡೆದುಕೊಂಡು ಅಲ್ಲಿ ಹೊರಗುತ್ತಿಗೆ ಆಧಾರದಿಂದ ಕೆಲಸವನ್ನು ಮಾಡಲಿಕ್ಕೆ ಅವಕಾಶವನ್ನು ಇದು ಕಲ್ಪಿಸಿಕೊಡ್ತಕ್ಕಂಥದ್ದು. ಇನ್ನು ಮಾನವ ಸಂಪನ್ಮೂಲ ಬಳಕೆ ನೋಡಿ, ಎಲ್ಲಿ ಯಾವ ರಾಷ್ಟ್ರದಲ್ಲಿ ಮಾನವ ಸಂಪನ್ಮೂಲಗಳ ಕೊರತೆ ಇರ್ತದೋ ಅಂಥ ರಾಷ್ಟ್ರದಲ್ಲಿ ಈ ರೀತಿಯಾಗಿರ್ತಕ್ಕಂಥ ಜಾಗತೀಕರಣ ಪ್ರಭಾವದಿಂದಾಗಿ ಅಲ್ಲಿ ಬುದ್ಧಿವಂತ ಜೀವಿಗಳಾಗಲಿ ಅಥವಾ ನಿರುದ್ಯೋಗಿಗಳಾಗಲಿ ಅಲ್ಲಿ ಹೋಗೋದ್ರ ಮೂಲಕವಾಗಿ ಅಲ್ಲಿನ ದೇಶಕ್ಕೆ ಸಂಪನ್ಮೂಲಗಳ ಮಾನವ ಸಂಪನ್ಮೂಲ ಬಳಕೆ ಮಾಡಿಕೊಳ್ಳಲಿಕ್ಕೆ ಅವಕಾಶಗಳಾಗ್ತಕ್ಕಂಥದ್ದನ್ನು ಇದು ಮಾಡಿಕೊಡ್ತಕ್ಕಂಥ ಒಂದು ವ್ಯವಸ್ಥೆ ಈ ಜಾಗತೀಕರಣ ಅಂತಕ್ಕಂಥ ನಾವಿಲ್ಲೇ ನೋಡುವಂಥದ್ದು. ಇನ್ನು ರಾಜಕೀಯ ಪರಿಣಾಮ ನೋಡಿ, ಮೊದಲೇದು ಶಕ್ತಿ ರಾಷ್ಟ್ರಗಳ ಅಂತಕ್ಕಂಥ ಈ ಜಾಗತೀಕರಣ ಅಂತಕ್ಕಂಥದ್ದು ಬಂದಪ್ಪ ಅಂದ್ರೆ ಯಾವ ರಾಷ್ಟ್ರ ತಾಂತ್ರಿಕವಾಗಿ ಮತ್ತು ವಿವಿಧ ಕ್ಷೇತ್ರಗಳಲ್ಲಿ ಹೆಚ್ಚಿನ ಅಭಿವೃದ್ಧಿಯನ್ನು ಪಡ್ಕೊಂಡಿರ್ತಾವೋ ಆ ಅಭಿವೃದ್ಧಿ ಪಡೆದುಕೊಂಡಿರ್ತಕ್ಕಂಥ ರಾಷ್ಟ್ರಗಳು ಶಕ್ತಿಹೀನ ರಾಷ್ಟ್ರಗಳ ಮೇಲೆ ಒತ್ತಡವನ್ನು ಹಾಕೋದರ ಮೂಲಕವಾಗಿ ಅದರ ತನ್ನ ಪ್ರಭಾವವನ್ನು ಆ ದೇಶಗಳ ಮೇಲೆ ಬೀರಲಿಕ್ಕೆ ಇದು ಹೆಚ್ಚು ಅನುಕೂಲತೆ ಅಂತಕ್ಕಂಥದ್ದನ್ನು ಮಾಡುವಂಥದ್ದು. ಉದಾಹರಣೆಗೆ ಅಮೇರಿಕ, ರಷ್ಯಾ ಮತ್ತು ಜಪಾನ್, ಚೀನಾ ಇವೆಲ್ಲ ರಾಷ್ಟ್ರಗಳು ಏನು ಮಾಡ್ತಾವೆ ಅಂದರೆ ಸಣ್ಣ ಸಣ್ಣ ರಾಷ್ಟ್ರಗಳ ಮೇಲೆ ಒತ್ತಡವನ್ನು ಹಾಕಿಕೊಂಡು ತಾವು ಬಂಡವಾಳವನ್ನು ಅಲ್ಲಿ ಹೂಡುವುದರ ಮೂಲಕವಾಗಿ ಅದರ ಲಾಭವನ್ನು ಪಡೆದುಕೊಳ್ಳಲಿಕ್ಕೆ ಪ್ರಯತ್ನವನ್ನು ಅವು ಮಾಡ್ತಕ್ಕಂಥದಕ್ಕೆ ಶಕ್ತಿ ರಾಷ್ಟ್ರಗಳ ಇಲ್ಲಿ ಒತ್ತಡ ಹೆಚ್ಚೆಚ್ಚು ಆಗ್ತಕ್ಕಂಥವು. ಇನ್ನು ಪರಮಾಧಿಕಾರಕ್ಕೆ ಧಕ್ಕೆ ನೋಡಿ, ಇಡೀ ಜಗತ್ತೇ ಒಂದು ಅಂತಂದಾಗ ಆಯಾ ರಾಷ್ಟ್ರದ ಒಂದು ಸಾರ್ವಭೌಮ ಅಧಿಕಾರಕ್ಕೆ ಧಕ್ಕೆ ಬರ್ತದೆ. ಯಾಕಂದ್ರೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಏನು ವ್ಯಾಪಾರ ವ್ಯವಹಾರಗಳು ನಡೀತಾವೋ ಅದನ್ನು ನಾವು ನಮ್ಮ ದೇಶದಲ್ಲಿ ಅಳವಡಿಸಿಕೊಳ್ಳಬೇಕಾಗುತ್ತದೆ. ಇದರಿಂದ ನಮ್ಮ ದೇಶದಲ್ಲಿರ್ತಕ್ಕಂತಹ ಸರ್ಕಾರಗಳು ಜನರಿಗೆ ಬೇಕಾಗಿರ್ತಕ್ಕಂಥ ಹಿತವನ್ನು ಕಾಪಾಡಿಕೊಂಡುಕೊಳ್ಳಲಿಕ್ಕೆ ಸಾಧ್ಯ ಆಗೋದಿಲ್ಲ. ಅದರ ಪರಿಣಾಮವಾಗಿ ನಮ್ಮ ಒಂದು ಪರಮಾಧಿಕಾರಕ್ಕೆ ಇಲ್ಲಿ ಧಕ್ಕೆ ಉಂಟಾಗ್ತಕ್ಕಂಥವು. ಇನ್ನು ಸಾಂಸ್ಕೃತಿಕ ದಾಳಿ ನೋಡ್ರಿ, ಇವತ್ತು ಜಗತ್ತೇ ಒಂದಂದಾಗ ಆ ಬೇರೆ ಬೇರೆ ದೇಶದಲ್ಲಿರ್ತಕ್ಕಂಥ ಸಂಸ್ಕೃತಿಗಳು ಮತ್ತೊಂದು ದೇಶದ ಮೇಲೆ ಪ್ರಭಾವವನ್ನು ಬೀರಿಕೊಂಡು ಅಲ್ಲಿ ಅದರ ಮೇಲೆ ದಾಳಿಯನ್ನು ಮಾಡ್ತಕ್ಕಂಥ ಪ್ರಮೇಯ ಕಂಡು ಬರ್ತಕ್ಕಂಥದ್ದು. ಇದಕ್ಕಿಂತ ಸಾಂಸ್ಕೃತಿಕ ದಾಳಿಗಳು ಉಂಟಾಗಿ ಅಲ್ಲಿ ಜನರಿಗೆ ಸ್ವಲ್ಪ ಮಟ್ಟಿಗೆ ಹೆಚ್ಚಿನ ಅನಾನುಕೂಲತೆ ಇರ್ತಕ್ಕಂಥದ್ದು ಆಗೋದ್ರ ಮೂಲಕವಾಗಿ ಸಂಸ್ಕೃತಿಯನ್ನೇ ಬದಲಾವಣೆ ಆಗ್ತಕ್ಕಂಥ ಇದನ್ನು ನಾವು ಕಾಣ್ತಾ ಇದ್ದೀವಿ. ಇನ್ನು ಜೀವನ ಶೈಲಿಗೆ ನೋಡ್ರಿ, ಇವತ್ತು ಈ ಜಾಗತಿಕ ಪ್ರಭಾವದಿಂದ ಏನಾಗಿದೆ ಅಂದರೆ ಜೀವನ ಶೈಲಿನೇ ಗುಲಾಮಗಿರಿ ಆಗಿಬಿಟ್ಟಿದೆ. ಯಾಕಂದರೆ ಬೆಳಿಗ್ಗೆ 10 ಗಂಟೆಗೆ ಬಂದ್ರಪ್ಪ ಅಂದ್ರೆ 8 ಗಂಟೆ ತನಕ ಹಾಗೆ ಕೆಲಸ ಮಾಡಿ 8 ತಾಸು ಕೆಲಸವನ್ನು ಮಾಡ್ತಕ್ಕಂಥದ್ದು. ಕೆಲವೊಮ್ಮೆ ಇವರಿಗೆ ವಿಚಾರ ಮಾಡ್ತಕ್ಕಂಥ ಶಕ್ತಿ, ಮನೆಯಲ್ಲಿ ಏನೇನು ಹೋಗ್ತಕ್ಕಂಥ ಶಕ್ತಿಗಳಾಗಲಿ ಅಥವಾ ಇವರ ಮಾನಸಿಕ ಜೀವನ ಶೈಲಿ ಸ್ವಲ್ಪ ಮಟ್ಟಿಗೆ ತೊಂದರೆಯನ್ನು ಉಂಟು ಮಾಡ್ತಕ್ಕಂಥ ವ್ಯವಸ್ಥೆಗಳನ್ನು ನಾವಿಲ್ಲೇ ಕಂಡಾಗ ಇವರು ಜೀವನ ಶೈಲಿಗೆ ಗುಲಾಮರಾಗಿ ಕಾರ್ಯವನ್ನು ಮಾಡ್ತಕ್ಕಂಥದ್ದು. ಇನ್ನು ಸಾಲವನ್ನು ರದ್ದುಗೊಳಿಸುವುದು ನೋಡಿರಿ,
ಇಲ್ಲಿ ಮುಖ್ಯವಾಗಿ ನಾವು ಏನು ನೋಡ್ತಾ ಇದ್ದೀವಿ ಅಂದರೆ ಸಾಲ ಮನ್ನಾ ಅಂತಕ್ಕಂಥದ್ದು ಇವತ್ತು ಅನೇಕ ರಾಷ್ಟ್ರಗಳು ಅಳವಡಿಸಿಕೊಂಡು ಬರ್ತಕ್ಕಂಥದ್ದು. ಇಂಥ ಸಾಲ ಮನ್ನಾವನ್ನು ರದ್ದುಗೊಳಿಸೋದೇ ಈ ಒಂದು ಜಾಗತೀಕರಣದ ಪ್ರಭಾವ. ಯಾಕಂದ್ರೆ ಒಂದು ದೇಶದಲ್ಲಿ ಅದು ಲಾಸ್ ಆಗಿರೋದಪ್ಪ ಅಂದ್ರೆ ಮತ್ತೊಂದು ದೇಶಕ್ಕೆ ಅದನ್ನು ಮಾಡೋದ್ರ ಮೂಲಕವಾಗಿ ಅವರು ಲಾಭವನ್ನು ಗಳಿಸಿಕೊಂಡು ಆ ಸಾಲವನ್ನು ತೀರಿಸಲಿಕ್ಕೆ ಅವಕಾಶವನ್ನು ಇದು ಮಾಡ್ತಕ್ಕಂಥದ್ದು. ಆದರೆ ಇದು ಏನಾಗ್ತದೆ ಅಂದರೆ ಈ ಸಾಲ ಮನ್ನಾವನ್ನು ರದ್ದುಗೊಳಿಸೋದ್ರಿಂದಾಗಿ ಅನೇಕ ತೊಂದರೆಗಳನ್ನು ನಾವು ಅನುಭವಿಸ್ತೇವೆ. ಇನ್ನು ರಾಜಕೀಯ ವ್ಯವಸ್ಥೆ, ಕೆಲವೊಮ್ಮೆ ಈ ರಾಜಕೀಯದಲ್ಲಿರ್ತಕ್ಕಂಥ ಸರ್ಕಾರಗಳನ್ನು ತನ್ನ ದೇಶಕ್ಕೆ ಅನುಕೂಲ ಆತಂದ್ರೆ ಆ ಸರ್ಕಾರವನ್ನು ಬೆಂಬಲ ಕೊಡ್ತಾರೆ, ಇಲ್ಲ ಅಂದರೆ ಆ ಸರ್ಕಾರವನ್ನು ಗೆಲ್ಲಲಿಕ್ಕೆ ವಿದೇಶಿ ಶಕ್ತಿಗಳ ಕೈವಾಡ ಹೆಚ್ಚೆಚ್ಚು ಕಂಡು ಬರ್ತಕ್ಕಂಥದ್ದು. ಉದಾಹರಣೆಗೆ ಈ ಹಿಂದೆ ಅಮೇರಿಕಾದಲ್ಲಿ ಅಧ್ಯಕ್ಷೀಯ ಚುನಾವಣೆಯಲ್ಲಿ ಟ್ರಂಪ್ ಅವರ ಪರವಾಗಿ ರಷ್ಯಾ ಭಾಗವಹಿಸಿರ್ತಕ್ಕಂಥದ್ದನ್ನು ನಾವಿಲ್ಲಿ ಕಾಣುವಂಥದ್ದು. ಯಾಕಂದರೆ ಬರಾಕ್ ಒಬಾಮಾರ ಹಿಲೇರಿ ಕ್ಲಿಂಟನ್ ಅವರು ರಷ್ಯಾದ ವಿರುದ್ಧವಾಗಿರ್ತಕ್ಕಂಥ ಕಾರ್ಯ ಕೈಗೊಳ್ಳೋದಕ್ಕೆ ಇವರು ಬಂದಪ್ಪ ಅಂದರೆ ನಮಗೆ ಅನಾನುಕೂಲ ಆಗುತ್ತದೆ ಉದ್ದೇಶದಿಂದ ಅವರನ್ನು ಸೋಲಿಸಲಿಕ್ಕೆ ಪ್ರಯತ್ನವನ್ನು ಮಾಡಿರ್ತಕ್ಕಂಥದ್ದು. ಸೊ ಹೀಗೆ ಒಂದೊಂದು ದೇಶ ತನ್ನ ಪ್ರಭಾವವನ್ನು ಬೆಳೆಸಿಕೊಳ್ಳಲಿಕ್ಕೆ ಈ ದೇಶದ ರಾಜಕೀಯದಲ್ಲಿ ಭಾಗವಹಿಸುವ ಮೂಲಕವಾಗಿ ಅಲ್ಲಿ ಅಸ್ಥಿರತೆ ಉಂಟು ಮಾಡಲಿಕ್ಕೆ ಪ್ರಯತ್ನವನ್ನು ಮಾಡುವಂಥದ್ದು. ಇನ್ನು ಸಮೂಹ ಮಾಧ್ಯಮಗಳ ಮೇಲೆ ನಿಯಂತ್ರಣ ನೋಡಿ, ಇದು ಏನಾಗ್ತದೆ ಅಂದರೆ ಇವತ್ತು ಅನೇಕ ಸಮೂಹ ಮಾಧ್ಯಮಗಳ ಮೇಲೆ ಜಾಗತೀಕರಣದ ಪ್ರಭಾವ ನಿಯಂತ್ರಣ ಅಂತಕ್ಕಂಥದ್ದನ್ನು ನಾವು ಕಾಣ್ತಾ ಇದ್ದೀವಿ. ಅಂದರೆ ತಮಗೆ ಬೇಡವಾಗಿರ್ತಕ್ಕಂಥ ರಾಷ್ಟ್ರಗಳ ಬಗ್ಗೆ ಇಲ್ಲ ಸಲ್ಲದ ಸುದ್ದಿಗಳನ್ನು ಬಿತ್ತರಿಸೋದ್ರ ಮೂಲಕವಾಗಿ ಜನರನ್ನು ತಪ್ಪು ದಾರಿಗೆ ಎಳೆಯೋದ್ರ ಮೂಲಕವಾಗಿ ಇವತ್ತು ಅನೇಕ ಕಡೆ ಗಲಭೆ ಗದ್ದಲಗಳಿಗೆ ಅವಕಾಶವನ್ನು ಮಾಡಿಕೊಡ್ತಕ್ಕಂಥದ್ದು. ಉದಾಹರಣೆಗೆ ಭಾರತದಲ್ಲಿರ್ತಕ್ಕಂಥ ರೈತರ ಇವುಗಳಿಗೆ ಕೆನಡಾದ ಪ್ರಧಾನಮಂತ್ರಿಗಳು ಬೆಂಬಲವನ್ನು ಸೂಚನೆ ಮಾಡೋದಾಗಲಿ ಅಥವಾ ಆ ಕೆನಡಾದಲ್ಲಿರ್ತಕ್ಕಂಥ ಸಿಖ್ಖರು ಅವರಿಗೆ ಬೆಂಬಲವನ್ನು ರೂಪದಲ್ಲಿ ಕೊಡಬೇಕು. ಅದು ಇದು ಒಂದು ದೇಶದ ಮೇಲೆ ಸಮೂಹ ಮಾಧ್ಯಮಗಳ ಮೂಲಕವಾಗಿ ನಿಯಂತ್ರಣ ಮಾಡಲಿಕ್ಕೆ ಪ್ರಯತ್ನವನ್ನು ಮಾಡುವಂಥದ್ದು. ಸೊ ಇದಿಷ್ಟು ಜಾಗತೀಕರಣ ಅಂತಕ್ಕಂಥದ್ದು. ಇಲ್ಲಿಗೆ ನಿಮ್ಮ 7ನೇ ಟಾಪಿಕ್ಕು ಮುಗೀತು. ಇನ್ನು ಕೊನೆಯ ಟಾಪಿಕ್ಕು ಅದುವೇ 9ನೇ ಟಾಪಿಕ್ಕು ಅಂದರೆ ಈಗ ನಿಮಗೆ ಹೇಳ್ತಕ್ಕಂಥ 8ನೇ ಟಾಪಿಕ್ಕು ಭಾರತದ ವಿದೇಶಾಂಗ ನೀತಿ, ಅರ್ಥ, ಮಹತ್ವ ಮತ್ತು ಮೂಲತತ್ವಗಳ ಬಗ್ಗೆ ಮಾತ್ರ ಅಲ್ಲೇ ಇರ್ತಕ್ಕಂಥದ್ದು. ಥ್ಯಾಂಕ್ ಯು.